ನೀರು ಬೇಕು ಅಂತ. ಅದಕ್ಕೆ ಬಿಸಿಲಲ್ಲಿ ಬರೀ ಚಡ್ಡಿಲಿ ನಿಲ್ಲಿಸಿ ಆ ಬಿಸಿ ನೀರನ್ನು ಅಷ್ಟು ದೂರದಲ್ಲಿಟ್ಟು ಇಲ್ಲಿಂದ ಓಡ್ಕೊಂಡು ಹೋಗಿ ಮಾಡು ಅಂದಿದ್ದಾರೆ. ಸ್ವಲ್ಪ ತಲೆ ತಿರುಗ್ತಿತ್ತು, ಆ ರೇಂಜಿಗೆ ಮಾಡಿಸಿದ್ದಾರೆ. ಅದ್ರ ನೆಕ್ಸ್ಟ್ ಪ್ರಾಕ್ಟೀಸಲ್ಲಿ ನನ್ನ ನಿಹಾಲ್ನ ಚಡ್ಡಿ ಬಿಚ್ಚಿ ನಿಲ್ಸಿ ಮಾಡಿಸಿದ್ದಾರೆ. ಅದು ಎಲ್ಲರ ಮುಂದೆ ಸ್ಕಿಟ್ಟು. ಇದು ನಿನ್ ಕತೆ ಅಲ್ಲ, ನನ್ನ ಜೊತೆ ಹಾಳಾಗೋಗಿ ಕ್ಲೈಮ್ಯಾಕ್ಸ್ ಆದ್ರೂ ಹೇಳೋ. ಇದು 3ನೇ ಸ್ಕಿಟ್ ಇರ್ಬೇಕು ಮೋಸ್ಟ್ಲಿ. ಇವನು ಪ್ರೊಡ್ಯೂಸರು, ಅವನು ಡೈರೆಕ್ಟ್ರು. ಸ್ಕಿಟ್ಟು. ಆ ಸ್ಕಿಟ್ಟಲ್ಲಿ ಆ ದಿವಸ ಅದಕ್ಕೆ ಸರಿಯಾಗಿ ಗೆಸ್ಟ್ ಬಂದಿದ್ರು. ಯೋಗರಾಜ್ ಭಟ್ರು ಮತ್ತು ಪ್ರಿಯಾಮಣಿ ಎಲ್ಲ ಬಂದಿದ್ರು. ಇವರಿಬ್ಬರನ್ನ ಬಿಟ್ಟಿದ್ದು ಸ್ಟೇಜಲ್ಲಿ. ಇವ್ರದ್ದೇ ಆಟಗಳು. ಏನು ಇವನ್ ಪ್ರಾಪರ್ಟಿ ನೋಡ್ಕೊಂಡು ಇವಂದೇ ಪಾಡು, ಅವನದೇ ಸ್ಟೈಲಲ್ಲಿ ಏನೋ ಮಾಡ್ತಾ ಇದ್ದಾರೆ. ಬಟ್ ಡೈಲಾಗ್ ಎಲ್ಲ ಕರೆಕ್ಟಾಗಿ ಡೆಲಿವರಿ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರೋ ಮಾಡ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ. ಸ್ಕಿಟ್ಟೇನೋ ಒಂಥರ ಹಾಸ್ಯಮಯವಾಗಿ ಹೋಗ್ತಾ ಇತ್ತು ಕೊನೆ ತನಕ. ಲಾಸ್ಟಲ್ಲೊಂದು ಅವ್ರಿಗೆ ಕೋಲಿದೆ. ಅವನು ಡೈರೆಕ್ಟ್ರ್ ಹೇಳಿರೋ ಕತೆ ಚೆನ್ನಾಗಿಲ್ಲ ಅಂತ ನನಗೆ ಗೂಬೆ ಕುರ್ಸ ಒಂಥರ ಒಂಥರ ನನ್ನ ಯಾಮಾರಿಸ್ತಾ ಇದೆಯಾ ಅಂತ ಹೇಳೋ ಥರ ಅವನು ಕೋಲ್ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು. ಇವನು ಹೋಗ್ತಾನೆ, ಅಲ್ಲಿ ಕೋಲೆ ಇಟ್ಟಿಲ್ಲ. ಇವನು ಹಿಂಗೆ ನೋಡ್ಕೊಂಡು ಹಿಂಗೆ ಮಾಡ್ತಾ ಇದ್ದಾನೆ. ಏನು ಅಂತ ಇವನು ಏನು ಹೇಳ್ತಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಾನೆ, ಹಿಂಗೆ ಮಾಡ್ತಾ ಇದ್ದಾನೆ, ಒಂಥರ ಎಕ್ಸ್ಪ್ರೆಷನ್ನು. ಅವನು ಆ ಕಡೆ ಇದ್ದವನು ನೆಕ್ಸ್ಟ್ ಇವನು ಆ್ಯಕ್ಷನ್ ಇದೆ, ಅವನಿಗೆ ಕ್ಯೂ ಇದೆ. ಸೊ ಅವನು ಏನಾಯಿತು ಅಂದರೆ ಕೋಲ್ ಇಟ್ಟಿಲ್ಲ ಅಂತ ಇವನು. ಅವನಿದ್ದವನು ಯಾರು ಪ್ರಾಪರ್ಟಿ ಇಟ್ಟಿದ್ದು, ನಮ್ಮ ಪ್ರಾಪರ್ಟಿ ಕೋಲ್ ಇಟ್ಟೇ ಇಲ್ವಲ್ಲೋ ಅಂತ. ಅಲ್ಲಿ ಶುರುವಾಯಿತು ಸರ್ ಇವರಿಬ್ಬರು. ಆ ಸೆಟ್ಟಲ್ಲಿ ಡೈರೆಕ್ಟ್ರು ಉಳಿದವರೆಲ್ಲ ಯಾವ ಥರ ಮಾತಾಡ್ತಿದ್ರು ಸೇಮ್ ದಾಟಿ. ನೀವು ನೋಡಿರ್ತೀರಲ್ಲ ಸರ್, ಯೂಶ್ವಲಿ ಸೆಟ್ಟಲ್ಲಿ ಡೈರೆಕ್ಟರ್ ಒಂಥರ ಡೆಡಿಕೇಟೆಡ್ ಆಗಿರುವಾಗ ಯಾರೋ ಏನೋ ಮಾಡಿದ್ರೆ ಒಂಥರ ಸಖತ್ ರೂಢಾಗಿ ಬೈದ್ಬಿಡ್ತಾರಲ್ಲ, ಅದೇ ದಾಟಿ ಇವ್ರು ಯಾರು ಏನೇನು ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ ಇವರಿಬ್ಬರು. ಅದೇ ದಾಟಿಲಿ ಬೈತಾ ಇದ್ದಾರೆ. ಕ್ಯಾಮ್ರಾದ ಮುಂದೆನೆ ರೋಲ್ ಆಗ್ತಾ ಇದೆ. ಎಲ್ಲ ಜಡ್ಜಸ್ಸು ಈ ಕಡೆ ಭಟ್ರು ಎಲ್ಲರೂ ನಗ್ತಾ ಇದ್ದಾರೆ, ಆಡಿಯನ್ಸು ನಗ್ತಾ ಇದ್ದಾರೆ. ನಮಗೂ ಟೆನ್ಷನ್, ಇವ್ರು ಏನೇನೋ ಮಾತಾಡ್ತಿದಾರಲ್ಲ ಮಕ್ಕಳು ಅಂತ. ಅಂದರೆ ಏನೋ ಅವಾಚ್ಯ ಏನೂ ಹೇಳಲಿಲ್ಲ, ಆದರೆ ಬೈಯೋ ದಾಟಿ ಮಕ್ಕಳು ದಾಟಿನೇ ಇಲ್ಲ, ದೊಡ್ಡವ್ರ ದಾಟಿಲಿ ಬೈತಾ ಇದ್ದಾರೆ. ಪ್ರೊಡಕ್ಷನ್ ಸೆಟ್ ಅವ್ರಿಗೆ ಎಲ್ಲಿ ನಮ್ಮ ಪ್ರಾಪರ್ಟಿ ಅಂತ ಅಷ್ಟು ಇವ್ರಿಗೆ. ಅದಾಯ್ತು, ಕೊನೆಗೆ ಅವ್ರು ತಗೊಂಬಂದ್ರು, ಕೊಟ್ಟರು. ಆಮೇಲೆ ಆಯಿತು, ಸ್ಕಿಟ್ ಎಲ್ಲ ಮುಗೀತು. ಆಮೇಲೆ ಆಫ್ಟರ್ ದ ಸ್ಕಿಟ್ ಅದು ಮಾತಾಡ್ಸ್ಬೇಕಾದ್ರು ಒಂದಷ್ಟು ಮಾತಾಡಿದ್ರು. ಆಮೇಲೆ ಆ ದಿವಸ ಅವನಿಗೆ ಶೂ ಕೊಟ್ಟಿದ್ರು ಸರ್, ಒಂದು ಚಪ್ಪಲ್, ಒಂಥರ ಲೆದರ್ ಚಪ್ಪಲ್ ಥರ. ಯೂಶಲಿ ಒಳ್ಳೆ ರಿಚ್ ಆಗಿರೋರು ಹಾಕೋತಾರಲ್ಲ ಆ ಥರ, ಪ್ರೊಡ್ಯೂಸರ್ ಥರ. ವೈಟ್ ಆ್ಯಂಡ್ ವೈಟು, ಒಂದು ಗೋಲ್ಡನ್ ಚೈನು, ಇನ್ನು ಕೈಯಲ್ಲೇನೋ ಬ್ರೇಸ್ಲೈಟ್ ಗೋಲ್ಡನ್ದು, ಒಂದು ಕಪ್ಪು ಚಪ್ಪಲಿ ಸರ್. ಅದು ಮೊದಲೇ ಫ್ಲೋರ್ ಚೆನ್ನಾಗಿರುತ್ತಲ್ಲ, ಅದು ಹೀಗೆ ಮಾಡಿದ್ರೆ ಜಾರುತ್ತೆ. ಇಡೀ ಸ್ಕಿಟ್ ತುಂಬ ಇದೆ, ಹಿಂಗೆ ಡ್ಯಾನ್ಸು. ಅಲ್ಲಿ ಮಾತಾಡ್ಸ್ಬೇಕಾದ್ರೂ ಅದೇ ಕೆಲಸ. ಸೊ ಹಾಗಾಗಿ ಒಂಥರ ನಮಗೆ ಪರ್ಸ್ನಲಿ ಸರಿ ಅನಿಸ್ಲಿಲ್ಲ ಅದು, ಅವ್ನು ಹಾಗೆ ಮಾಡೋದು. ಬಟ್ ಎಲ್ಲರಿಗೂ ಅದು ಮಕ್ಕಳು ಆ ಥರ ಇರೋದೇ ಚಂದ ಅಂತ ಎಲ್ಲ ಆಗಿ ಭಟ್ರು ಕೇಳಿದ್ರೆ ಅವರು ಹೇಳಿದ್ರು, ನನಗೆ ಸ್ವಲ್ಪ ಹೊತ್ತು ಸೆಟ್ಟಲ್ಲೇ ಕೂತಂಗಾಯ್ತು. ಅವರಿಬ್ಬರು ಬೈಯೋದು ನೋಡಿದ್ರೆ ನಾನು ಅದೇ ಥರ ಬೈತಾ ಇರ್ತೀನಿ, ಹಾಗೆ ಆಯಿತು ನನಗೆ ಅನುಭವ ಅಂತ. ಅದು ಅಷ್ಟೇ ತುಂಬ ಹಿಟ್ಟಾಯಿತು. ಅಲ್ಲಿಂದ ನಂತರ ಸರ್ ಇವ್ರದ್ದೇ ಕಾಂಬಿನೇಷನ್, ಮಧ್ಯಕ್ಕೆ ರೇವತಿ ಬೇರೆ. ಈ 3 ಜನ ಕಾಂಬಿನೇಷನ್ನು ತುಂಬ ಒಳ್ಳೆ ಹಿಟ್ಟಾಯಿತು. ಇವತ್ತಿಗೂ ಅಷ್ಟೇ ಈ 3 ಜನನ ಎಲ್ಲರೂ ಜ್ಞಾಪಿಸ್ಕೋತಾರೆ. ಯಾಕೆಂದರೆ ಅವರು ಆಗ ಇದ್ದಿದ್ರಲ್ಲಿ 3 ಜನನೇ ಚಿಕ್ಕವ್ರು ಇದ್ದಿದ್ದು. ಸೊ ಆ 3 ಜನನ ಉಳಿದವ್ರನ್ನೂ ಚೆನ್ನಾಗಿ ಜ್ಞಾಪಿಸ್ಕೋತಾರೆ, ಈ 3 ಜನನ ತುಂಟತನಕ್ಕೆ ಜ್ಞಾಪಿಸ್ಕೋತಾರೆ. ಆ ಲಾಸ್ಟ್ ಸೀಕ್ವೆನ್ಸ್ ಕರೆಕ್ಟಾಗಿ ನೆನಪಿದೆ. ಆ ಚೇರಿಂದ ಕೋಲಿತ್ತು, ಅದು ನೋಡಿದ್ದೀನಿ, ಕೋಲಿಲ್ಲ, ಉಗಿತಿದ್ದೀವಿ ಅಷ್ಟೇ. ಅದನ್ನ ಜ್ಞಾಪಕ ಇದೆಯಾ, ಅದು ಹೇಗೆ ಹೇಳಿದ್ದು ಅಂತ? ಪ್ರಾಪರ್ಟಿನೇ ಇಲ್ವಲ್ಲೋ, ಪ್ರಾಪರ್ಟಿ ತಂದ್ಕೊಡ್ರು, ಏನ್ ಮಾಡ್ತಿದ್ದೀರ ಪ್ರಾಪರ್ಟಿ ಇಲ್ಲದೆ? ಈ ತರ ಕಂಟಿನ್ಯೂಸ್ ಆಗಿ ಅವನೊಂದ್ಸಲಿ ನಾನೊಂದ್ಸಲಿ ಉಗಿದು ಹಾಕ್ಬಿಟ್ಟಿದೀವಿ. ನೆಕ್ಸ್ಟ್ ಸ್ಕಿಟ್ಟಿಂದ ಸೆಟ್ ಅವರು ಉಳ್ದವ್ರದ್ದೆಲ್ಲ ಪ್ರಾಪರ್ಟಿ ಇದೆಯಲ್ಲ ಬೇರೆ ವಿಷಯ. ಈ ನಿಹಾಲ್ ಅಚಿಂತ್ಯ ಸ್ಕಿಟ್ಟಿಗೆ ಪ್ರಾಪರ್ಟಿ ಕರೆಕ್ಟಾಗಿರ್ಬೇಕು, ಕರೆಕ್ಟಾಗಿರೋ ಜಾಗದಲ್ಲಿರಬೇಕು ಅಂತ ನೋಡ್ತಾ ಇದ್ರು. ಯಾಕಂದ್ರೆ ಇವ್ರು ಅಷ್ಟು ಕಾಟ ಕೊಟ್ಟಿರೋರು. ಆವಾಗ 4:45, 4:15, 5 ಮಧ್ಯ. ಅದು ಅಮ್ಮ ಹೇಳ್ಕೊಟ್ಟು ಆಮೇಲೆ ಕೊನೆಗೆ ಅಪ್ಪ ಹೇಳ್ಕೊಟ್ಟು ಅದೆಂತ ಹೇಗಾಗ್ತಿತ್ತು ಅಂದರೆ ಟಕ್ ಅಂತ ಇಲ್ಲಿ ಮೊದಲು ಸ್ಟೋರಿ ಹೇಳ್ತಿದ್ರಲ್ಲ, ಸ್ಟೋರಿ ಫಿಟ್ ಆಗ್ತಿತ್ತು, ಆಮೇಲೆ ಅದ್ರ ಮೇಲೆ ಡೈಲಾಗ್ಸ್ ಫಿಟ್ ಆಗ್ತಿತ್ತು. ಆ್ಯಂಡ್ ದೆನ್ ಕೆಲಸಲ್ಲಿ ತಪ್ಪಿದ್ರೆ ಕ್ಲೂ ಕೊಡ್ತಿದ್ರು, ನಾ ಕಂಟಿನ್ಯೂ ಮಾಡಿ. ಅವ್ನಿಗೆ ಏನಾದ್ರು ಡೈಲಾಗ್ ಕ್ಲೂ ಕೊಡ್ಬೇಕು ಅಂದ್ರೆ ಏನಾದ್ರು ಕೊಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇದರಲ್ಲಿ ಸ್ಕಿಟ್ ಅಲ್ಲಿ ನೈಸ್ ರೋಡ್ ಅಂತ ಇತ್ತು. ಆ ವರ್ಡ್ ಅವ್ನು ನೆನಪಾಗ್ಬೇಕಾದ್ರೆ ಹಿಂಗ್ ಮಾಡಿದ್ರೆ ಸರಿ, ನೈಸ್ ರೋಡ್ ಅಂತ ಗೊತ್ತಾಗೋದು. ಅವ್ನು ಒಂದೊಂದು ವರ್ಡ್ಗೆ ಒಂದೊಂದು
ಕ್ಲೂ ಇತ್ತು ಅವನಿಗೆ. ಆ ತರ ಹೇಳಿ ಹೇಳಿ ನಾನು ಹೇಳ್ಕೊಡ್ತಾ ಇದ್ದೆ. ಅವನಿಗೆ ಏನಾದ್ರು ಡೈಲಾಗ್ ಮರ್ತೋದ್ರೆ ಹಿಂಗೆ ಹೇಳಿದ್ರೆ ಅಥವಾ ಏನಾದ್ರು ನೈಸ್ ರೋಡ್ ನೈಸ್ ಹಿಂಗ ಅಂದ್ರೆ ಸರಿ ಅವನಿಗೆ ಗೊತ್ತಾಗ್ತಾ ಇತ್ತು ನೈಸ್ ರೋಡ್ ಅಂತ. ಆ ತರ ತುಂಬಾ ಕೆಲವೊಂದು ಅವರಿಗೆ ಪರ್ಟಿಕ್ಯುಲರ್ ಅದಕ್ಕೆ ಅದೇ ಅಂತ ಇತ್ತು. ಆ ತರ ಹೇಳ್ಕೊಡ್ತಾ ಇದ್ದೆ, ಹಾಗಾಗಿ ಅದು ಸೆಟ್ ಆಗ್ತಾ ಇತ್ತು. ಕೆಲವು ಸರಿ ನಾನು ಸ್ಟೇಜ್ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದೆ. ಅವನಿಗೆ ಏನಾದ್ರು ಕನ್ಫ್ಯೂಷನ್ ಇದ್ದು ನನ್ನ ನೋಡ್ತಾ ಇದ್ದ ಅವನು. ಅವ್ನಿಗೆ ಏನಾದ್ರು ಹಿಂಟ್ ಕೊಟ್ರೆ ಅವ್ನಿಗೆ ಡೈಲಾಗ್ ನೆನಪಾಗ. ಒಂದು ಸ್ಕಿಟ್ಟಲ್ಲಿ ಮಾತ್ರ ಸೇಮ್ ಡೈಲಾಗ್ ರಿಪೀಟ್ ಇತ್ತು ಅವನಿಗೆ. ಅದೊಂದು ಚೂರು ಕನ್ಫ್ಯೂಷನ್ ಆಗಿತ್ತು ಆ ಟೈಮಲ್ಲಿ. ಅಂದ್ರೆ ಶಂಕರಣ್ಣಂದು ಒಂದು ಡೈಲಾಗ್ದಲ್ಲಿ ಅದು ಸೇಮ್ ನಾರದ ಹೇಳಿ ಅಂತ ಸೇಮ್ ರಿಪೀಟ್ ಇತ್ತು. ಅದ್ರಲ್ಲಿ ಒಂದರಲ್ಲಿ ಅವನಿಗೆ ಸ್ವಲ್ಪ ಡೈಲಾಗ್ ಕನ್ಫ್ಯೂಷನ್ ಆಗಿತ್ತು, ಬಿಟ್ರೆ ಉಳಿದಿದ್ದೆಲ್ಲ ಹೇಳಿದ್ದ. ಅದಕ್ಕೆ ಸೀತಾರಾಮ್ ಸರ್ ಹೇಳಿದ್ರು, ಅವನು ನಾರದ ಅಂತ ಇದೆ, ಅದು ಎಷ್ಟನೇದಕ್ಕೆ ಅವನು ವಾಪಸ್ ಡೈಲಾಗ್ ಕೊಡಬೇಕು ಅಂತ ಗೊತ್ತಾಗಿಲ್ಲ ಅಷ್ಟೇ. ಯಾಕೆಂದ್ರೆ ಸೇಮ್ ಡೈಲಾಗ್ ರಿಪೀಟ್ ಆಗ್ತಾ ಇತ್ತು, ಹಾಗಾಗಿ ಅದೊಂದು ಕನ್ಫ್ಯೂಷನ್ ಆಯ್ತು. ಉಳಿದಾಗೆ ಡೈಲಾಗ್ ಮಿಸ್ ಆಗಿರೋಂಥದ್ದಿಲ್ಲ ಒಂದು. ಅದು ಕಟ್ಟಿಗೆ ಬೆಂಕಿ, ಅದೇ ಅದಾ ಸ್ಕಿಟ್ಟದೊಂದಿದೆ. ಕಟ್ಟಿಗೆಯ ಬೆಂಕಿ ಧರೆಯನ್ನು ಸುಟ್ಟರೆ ಅಂತರಂಗದ ಬೆಂಕಿ ನಮ್ಮನ್ನೇ ಸುಡುತ್ತದೆ ಎಂಬಂತೆ ಸವತಿ ಮತ್ಸರದಿಂದ ಶಿವನನ್ನು ತೊರೆದು ಹೋದ ಗಂಗೆ ಭೂಲೋಕದಲ್ಲಿ ಬೆಸ್ತರ ಹುಡುಗಿಯಾಗಿ ವಿಪ್ರಕುಲದ ಹುಡುಗಿಯಾಗಿ ಜಗನ್ಮಾತೆ ಗೌರಿ ಜನ್ಮ ತಾಳುತ್ತಾ ತಮ್ಮ ತಮ್ಮ ಶಾಪ ವಿಮೋಚನೆಗಾಗಿ ಎದುರು ನೋಡುವಂತಾಗಿದೆ. ನನ್ನಿಂದ ಸೃಷ್ಟಿಯಾದ ಈ ಕತೆ ಗಂಗೆ ಗೌರಿ ಎಂದೇ ಪುರಾಣ ಪ್ರಸಿದ್ಧವಾಗಲಿ ತಥಾಸ್ತು ಅಂತೇಳಿ ಓಡೋಗಿದ್ದೀನಿ. ಅದು ಇಷ್ಟುದ್ದ ಇತ್ತು ಸರ್. ಅದು ಆ ಚಿಕ್ಕ ಹುಡುಗ ಅಷ್ಟು ಅದು ಸ್ಪಷ್ಟವಾಗಿ ಹೇಳ್ಬೇಕಲ್ಲ, ಅವನು ಹೇಳ್ತಿದ್ದ. ಒಂದು ನನಗೆ ಲಾಸ್ಟ್ನಲ್ಲಿ ಮಂಜುನಾಥ್ ಸರ್ದು ಒಂದು ಸ್ಕಿಟ್ ಇತ್ತು. ಅದ್ರಲ್ಲಿ ಮಾಡಬೇಕಾದ್ರೆ ಅವ್ರು ರಿಯಲಿಸ್ಟಿಕ್ ಆಗಿ ಬರಬೇಕು ಅಂತ ಮಾಡಿಸಿದ್ರು. ಬಟ್ ಐ ಡಿಂಟ್ ಗೆಟ್ ದ ಚಾನ್ಸ್. ಅದ್ರಿಗೆ ಎಷ್ಟು ಕಷ್ಟವಾಗಿ ಮಾಡಿಸಿದ್ರು ಗೊತ್ತಾ. ಒಂದರಲ್ಲಿ ಅದೊಂದು ಸ್ಕಿಟ್ ಇತ್ತು, ನೀರು ಬೇಕು ಅಂತ. ಅದಕ್ಕೆ ಬಿಸಿಲಲ್ಲಿ ಬರೀ ಚಡ್ಡಿಲಿ ನಿಲ್ಲಿಸಿ ಆ ಬಿಸಿ ಬಿಸಿ ನೀರನ್ನು ಅಷ್ಟು ದೂರದಲ್ಲಿಟ್ಟು ಇಲ್ಲಿಂದ ಓಡ್ಕೊಂಡೋಗಿ ಮಾಡುವಂದಿದ್ದಾರೆ. ಆ ದಿನ ಮಾತ್ರ ನಾನು ಸ್ವಲ್ಪ ತಲೆ ತಿರುಗ್ತಿತ್ತು, ಆ ರೇಂಜಿಗೆ ಮಾಡಿಸಿದ್ದಾರೆ. ಅದ್ರ ನೆಕ್ಸ್ಟ್ ಪ್ರಾಕ್ಟೀಸಲ್ಲಿ ನನ್ನ ನಿಹಾಲ್ನ ಚಡ್ಡಿ ಬಿಚ್ಚಿ ನಿಲ್ಸಿ ಮಾಡಿಸಿದ್ದಾರೆ. ಅದು ಎಲ್ಲರ ಮುಂದೆ ಸ್ಕಿಟ್ಟು. ಆಮೇಲೆ ಲಾಸ್ಟ್ನಲ್ಲಿ ಅದೊಂದು ಏನಂತೀವಿ ಪ್ಲೀಸ್ ಅಂತ ಕತೆ ಹೇಳೋದಿತ್ತು. ಅದು ಹಿಂಗೆ ಬರಬಾರ್ದು ಅಂತ ಹಿಂಗೆ ಬರಬೇಕು ಅಂತ ಅದಕ್ಕೆ ಎಷ್ಟು ಬೈದಿದ್ದಾರಂದರೆ ನಂಗೆ ಹೆಂಗೆ ಮಾಡೋ ಅಭ್ಯಾಸ. ಅದು ಹಿಂಗೆ ಬರಬೇಕು ಅಂತ ಸರ್ಸರಿಯಾಗಿ ಓದಾಕ್ಬಿಟ್ಟಿದ್ದಾರೆ. ನನ್ನ ಅತ್ತೆ ಬಿಟ್ಟಿದ್ದೆ, ಆ ರೇಂಜಿಗೆ ಬೈದಿದ್ದಾರೆ. ಹರೀಶ್ ಸರ್ ಅಂತ ಒಬ್ಬರಿದ್ರು, ಅವ್ರು ನನ್ನ ಫೇವ್ರೇಟ್ ಮೆಂಟರ್ ಆಗಿದ್ರು. ಯಾಕಂದರೆ ಅವರು ಯಾವುದೇ ಸ್ಕಿಟ್ ಮಾಡಿಸಿದ್ರು ಮೊದಲು ಕತೆ ಹೇಳ್ತಿದ್ರು. ಅದೇ ನಂಗೆ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಕತೆ ಹೇಳ್ಬಿಟ್ಟು ಬಿಡ್ತಿದ್ರು. ಆ ಕತೆ ಎಲ್ಲ ಆದಮೇಲೆ ನಂಗೊಂಥರ ಅದು ಕತೆ ಫಿಕ್ಸ್ ಆಗ್ತಿತ್ತು. ಆಮೇಲೆ ಅಮ್ಮ ಡೈಲಾಗ್ ಹೇಳ್ಕೊಡೋದು, ಆಮೇಲೆ ಅವ್ರದ್ದು. ಆಗ ನಾನು ಕೆಲವು ಸಲ ಅವ್ರದ್ರಲ್ಲಿ ಮಾತ್ರ ಪರ್ಟಿಕ್ಯುಲರ್ ಆಗಿ, ಎಸ್ಪೆಷಲಿ ನಾಟ್ ಇನ್ ಮಂಜುನಾಥ್ ಸರ್ಸ್, ಹರೀಶ್ ಸರ್ದ್ರಲ್ಲಿ ಮಾತ್ರ ನಾನೊಂದು ನಂದು ಆ್ಯಡ್ ಮಾಡ್ತಿದ್ದೆ. ಯಾಕಂದರೆ ಮಂಜುನಾಥ್ ಸರ್ದ್ರಲ್ಲಿ ರುಬ್ಬೋದು ಗೊತ್ತು, ಅದಕ್ಕೆ ಇವರು ರುಬ್ಬಲ್ಲ, ಅದಕ್ಕೆ ಆ್ಯಡ್ ಮಾಡ್ತಿದ್ದೆ. ಲೈಕ್ ಆ ಕಡೆ ಹೋಗ್ಬೇಕಂತಿರುತ್ತೆ, ನಾನು ಈ ಕಡೆ ಹೋಗಿ ಆ ಕಡೆ ಹೋಗ್ತೀನಿ, ಆ ಥರ ಎಲ್ಲ ಆ್ಯಡ್ ಮಾಡ್ತಿದ್ದೆ. ಸರ್ ಅದ್ರಲ್ಲಿ ಒಂದು ಇವನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಇವನ್ಗೆ ಏನಾದ್ರು ಗಿಫ್ಟ್ ನೀನು ಕರೆಕ್ಟ್ ಆಗಿ ಮಾಡಿದ್ರೆ ನಿನ್ಗೆ ಇದು ಗಿಫ್ಟ್ ಕೊಡ್ತೀನಿ ಲಾಸ್ಟ್ಗೆ ಅಂತ ಹೇಳಿ ಅವನ್ನ ಫಿಕ್ಸ್ ಮಾಡ್ತಾ ಇದ್ರು. ಹಾಗೆಲ್ಲ ಹೇಳಿ ಆದ್ಮೇಲೆ ಅವ್ನು ಮಾಡ್ತಾ ಇದ್ರೆ ಕೊನೆಗೆ ತಗೊಬಂದು ಅದೇ ಅವಾಗ ಹೇಳಿದ್ರಲ್ಲ, ಇದು ಏನು ಪ್ರೊಡ್ಯೂಸರ್ ಡೈರೆಕ್ಟರ್ ಸ್ಕಿಟ್ ಅಲ್ಲಿ ಅದೊಂದು ವಿಸಿಲ್ ಇತ್ತು ಅವನಿಗೆ, ಅದು ಬೇಕು ಅಂತ ಅವ್ನು ಕೇಳಿದ್ದ. ನೀನ್ ಆಕ್ಟ್ ಚೆನ್ನಾಗಿ ಮಾಡಿದ್ರೆ ವಿಸಿಲ್ ಕೊಡ್ತೀನಿ ಅಂತ ಹೇಳಿದ್ರು. ಕೊನೆಗೆಲ್ಲ ಆಕ್ಟ್ ಆದ್ಮೇಲೆ ಪ್ರಿಯಮಣಿ ಮೇಡಮ್ ಹತ್ರ ಅವ್ನಿಗೆ ಆ ವಿಸಿಲ್ ನ ಕೊಡ್ಸಿದ್ರು. ಹಂಗೆ ಇವನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಹೇಗೆ ಏನ್ ಮಾಡೋದು ಇವನ್ನ ಆಕ್ಟ್ ಮಾಡಿಸ್ಕೋಬಹುದು ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರು ಆ ತರ ಇಟ್ಕೊಂಡು ಇವನ್ನ ಮಾಡಿಸ್ತಾ ಇದ್ರು. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲಾ ಸ್ಕಿಟ್ಸ್ನು ಅವ್ರಿಗೆ ಆಗ್ತಿದ್ದು. ವಿಕ್ರಮ್ ಸಿರಿ ಸರ್ದ ಸಿಂಡ್ರಲ್ ಅದ್ರಲ್ಲಿ ಯಪ್ಪ ನಂಗೆ ಬೇಡ ಅಂದ್ರು ಹಾಕಿದ್ರು. ಅದ್ರೆಲ್ಲ ಹುಡುಗಿ ರೋಲ್ ಮಾಡ್ಬೇಕಾಗಿತ್ತು, ನಂಗೆ ಇಷ್ಟನೇ ಇರಲಿಲ್ಲ. ಬಟ್ ಅಪ್ಪ ಅಮ್ಮನ ಹೇಳಿದ್ರು ಮಾಡುವಂತ, ವಿಕ್ರಮ್ ಸೂರಿ ಸರ್ ಹೇಳಿದ್ರು ಮಾಡುವಂತ, ಐ ಜಸ್ಟ್ ಡಿಡ್. ಅದರಲ್ಲಿ ಒಂದು ಕಡೆ ಡ್ರೆಸ್ ಇದೆಯಲ್ಲ, ಅದು ಅವಳು ಬಡವೆಯಿಂದ ಕ್ವೀನ್ ಆಗ್ತಾಳಲ್ಲ, ಅದರಲ್ಲಿ ಡ್ರೆಸ್ಸಿಂಗ್ ಇರುತ್ತೆ, ಪರ್ಕ್ ಅಂತ ಅದೊಂದು ಎಳೆಯೋದು ಮಾಡಿದ್ರು. ಓಕೆನಾ, ಅದು ಹಿಂಗೆ ಎಳೆದಿದ್ರು ಅದು ಪರ್ಕ್ ಅಂತ ಕಾಸ್ಟ್ಯೂಮ್ ಕಿತ್ತು ಬಂದಿತ್ತು. ಸ್ಕಿಟ್ ನಡೀತಿದೆ, ರೋಲಿಂಗ್ ನಡೀತಿದೆ. ಕಾಸ್ಟ್ಯೂಮ್ಗೆ ಅವ್ರು ಏನು ಮಾಡಿದ್ದು ಗೊತ್ತಾ, ಉಲ್ಟಾ ಮಾಡಾಕ್ಬಿಟ್ರು ಅಲ್ಲೇ. ನಾನು ಹಿಂಗೆ ಹೋಗಿ ಆ ಸೆಟಪ್ ಆಗಿ ರಾಜಂದು ಸೆಟಪ್ ಆಗಿ ರಾಜನ ಕೆಲವು ಡ್ಯಾನ್ಸ್ ಆಗೋ ಅಷ್ಟೊತ್ತಿಗೆ ನಂದಿದ್ದು ಎಳೆದು ಅದು ಹರಿದು ಅದನ್ನ ಹೊಲ್ದಾಗಿತ್ತು. ಅಷ್ಟು ಚೆನ್ನಾಗಿತ್ತು ಇದು ಕಾಸ್ಟ್ಯೂಮರ್ಸು. ಅದಾಗಿ ಅದಾದ್ಮೇಲೆ ಸ್ಕಿಟ್ಟೆಲ್ಲ ಮುಗಿದ್ಮೇಲೆ ಅವ್ರಿಗೆಲ್ಲ ಇದು ಹೇಳಿದೆ. ಆಗ ಹಿಂಗಾಯ್ತಾ ಅಂತ ವಿಕ್ರಮ್ ಸರ್ ಶಾಕು, ಹಿಂಗಾಯ್ತಾ, ಅಲ್ಲೇನೂ ಅನಿಸ್ಲೇ ಇಲ್ಲ ಅಂತ. ಅದೇನು ಗೊತ್ತಾ, ಅದೊಂದು ಗ್ಲಿಟ್ರದ್ದೇನೋ ಹಾಕ್ಬಿಟ್ಟು ಅಣಿಸ್ಬಿಟ್ಟಿದ್ರು ಅವರು. ಅದು ಶೈನ್ ಹೊಡಿತಿತ್ತು. ಅದಕ್ಕೆ ಅದು ಕಂಟಿನ್ಯೂಟಿ ಬೇಕು ಅಂತ ಇಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟಿದ್ರು. ಅದನ್ನ ನನ್ನ ಕೈಗೂ ಅಂಟ್ಕೊಂಡಿತ್ತು. ಆಮೇಲೆ ಒಂದು ಸ್ಕಿಟ್ಟಲ್ಲಿ ನಾನು ಗಣಪತಿ ಹಾಕಿದ್ದೆ. ಅದರಲ್ಲಿ ಮಾತ್ರ ಆ ಸ್ಕಿಟ್ ದಿನ ಅದು ವಿಗ್ ಹಾಕಿದ್ರಲ್ವಾ, ನಾನು ಫಸ್ಟ್ ಟೈಮ್ ವಿಗ್ ಹಾಕೋದು. ಎಷ್ಟು ಗಮ್ ಹಾಕಿದ್ರು ಅಂದರೆ ತುಂಬ ಗಮ್ಮಕ್ಕೆ ಅದು ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಅಷ್ಟು. ಅದು ಕೊನೆಯಲ್ಲಿ ತೆಗಿಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ ತೆಗೆದು ನಂಗೆ ಆಗ್ತಿಲ್ಲ, ಕಿರ್ಚಾಡ್ತಿದ್ದೀನಿ, ಅಳ್ತಾ ಇದ್ದೀನಿ. ಆಮೇಲೆ ಲಕ್ಷ್ಮಿ ಅಮ್ಮ ಆನಂದಣ್ಣ ಎಲ್ಲ ಬಂದುಬಿಟ್ಟು ಮೆತ್ತಿಗೆ ಅಮ್ಮ ಆಮೇಲೆ ತೆಗ್ದಿದ್ದು ಎಣ್ಣೆ ಹಚ್ಚಿ. ಆ ದಿನ
ಅದಾದ್ಮೇಲೆ ನಂಗೆ ಯಾವತ್ತೂ ವಿಗ್ ಹಾಕಿಲ್ಲ. ಹಾಕಿದ್ರು ಚೂರು ಗಮ್ ಹಾಕಿ ಅಥವಾ ಅದು ಕ್ಲಿಪ್ದು ಅಥವಾ ಹಗ್ಗ ಕಟ್ಟಿ ಇಷ್ಟೇ ಹಾಕಿರೋದು. ಆಮೇಲೆ ಒಂದೇ ಗಮ್ಮ ಕಾಣಿಸಿರೋದಂದ್ರೆ ಅದು ರವಿಚಂದ್ರನ್ ಸರ್ದ್ರಲ್ಲಿ ಇಲ್ಲೊಂದು ಕಳ್ಳನ್ ಥರ ಅದು ಏನಂತೀವಿ ಮಚ್ಚೆ, ಕಳ್ಳನ ಮಚ್ಚೆ. ಅವ್ರು ಹೇಳಿದ್ರು ವಿಗ್ ಬೇಕಾ, ಇದು ಮಚ್ಚೆ ಮಾತ್ರ ಸಾಕ ಅಂತ. ನಂಗೆ ಗಮ್ ಕಂಡ್ರೆ ಇವಾಗಲೂ ಭಯ. ಮೊನ್ನೆ ವಿಗ್ ಹಾಕ್ತಿದ್ದು ಅಂದಾಗ ಬೇಡವಾ ಬೇಡ ಅಂತ ಕಿರ್ಚಾಡ್ತಿದ್ದೆ. ಮೊನ್ನೆ ಆಗಿ ಬಂದಿದ್ನಲ್ಲ, ಆಗ ಅವರು ಗಮ್ಮ ಇಲ್ಲಿ ಹಾಕ್ತೀನಿ ಅಂದಾಗ ನಾನು ಅವತ್ತು ಹತ್ತು ಬಿಟ್ಟಿದ್ದೆ. ಅಳ್ಬೇಡ ಇದಾಗ್ತೀನಿ ಬೇರೆ ವಿಗ್ ಹಾಕ್ತೀನಿ ಅಂದ ತಕ್ಷಣ ಇದೇ ಆಗ್ಬೋದು ಅಂತ ಆಮೇಲೆ ಹೇಳೋದು ನಿಲ್ಸಿದ್ದು. ಈ ಥರ ಇವರೆಲ್ಲ ನನ್ನ ಕ್ಲಾಸ್ಮೇಟ್. ಸ್ಕೂಲ್ಗೆ ಹೋದ್ರೆ ವಾವ್ ಅಚಿಂತೆ ಬಂದಂತ ಟೀಚರ್ಸು ಮುದ್ದು ಮಾಡ್ತಿದ್ರು. ನಂಗೆ ಆಗ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಅಂತ. ನಾನು ಖುಷಿ ಪಡ್ತಿದ್ದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ವಾವ್ ನೀನು ಟಿ ವಿಲಿ ಬರ್ತೀಯ ಅಂದಾಗ ಹಾಂ ನಾನು ಟಿ ವಿಲಿ ಬರ್ತೀನಿ. ಅದು ಆಮೇಲೆ ಡ್ರಾಮಾ ಬಗ್ಗೆ ಎಲ್ಲ ಕೇಳ್ತಿದ್ರು, ಎಲ್ಲ ಹೇಳ್ತಿದ್ದೆ. ವಾರಕ್ಕೆ ಒಂದು ದಿವಸ ಹೋಗ್ತಿದ್ದೆ ಸರ್ ಅಷ್ಟೇ. ಆ ಟೈಮಲ್ಲಿ ವಾರಕ್ಕೆ ಒಂದೇ ದಿವಸ, ಟ್ಯೂಸ್ಡೇ ಒಂದೇ ದಿನ ಹೋಗ್ತಿದ್ದು. ಟ್ಯೂಸ್ಡೇ ಸೋಮವಾರ ಶೂಟ್ ಮುಗಿಸ್ಕೊಂಡ್ ಬರೋದು, ಮಂಗಳವಾರ ಒಂದ್ ದಿವಸ ಸ್ಕೂಲು ಅಲ್ಲ, ರೆಸ್ಟ್ ಇಲ್ಲ ಸ್ಕೂಲು. ಆ ದಿವಸ ಎಲ್ಲ ನೋಟ್ಸ್ಗಳನ್ನೆಲ್ಲ ತಗೊಂಡ್ಬಂದು ಬರೆಯುವಂಥದ್ದೆಲ್ಲ ಅಲ್ಲ. ಬುಧವಾರದಿಂದ ಮತ್ತೆ ಡ್ರಾಮಾ. ಸೊ ಹಾಗಾಗಿ ಆ ಒಂದು ದಿವಸದಲ್ಲಿ ಇವನು ಅಲ್ಲೆಲ್ಲರೂ ಹಿಂದಿನ ವಾರ ನೋಡಿರ್ತಾರಲ್ಲ ಸ್ಯಾಟರ್ಡೆ ಸಂಡೇ. ಸೊ ಅದನ್ನೆಲ್ಲ ಇವನಿಗೆ ಹೇಳೋರು, ಇವನಿಗೇನೋ ಖುಷಿ. ಆಗ ಡ್ಯಾನ್ಸ್ ಡ್ರಾಮಾ ಅಂತ ಒಂದು ಮಾಡಿದ್ರು. ಅಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತೆ ಈ ಡ್ರಾಮಾ ಮಾಡೋ ಮಕ್ಳು ಇಬ್ರು ಸೇರಿಸ್ಬಿಟ್ಟು ಒಂದು ಡ್ರಾಮಾ ಕಮ್ ಡ್ಯಾನ್ಸ್ ಥರ ಮಾಡಿದ್ರು. ಅದರಲ್ಲಿ ಇವನು ಬೇಸಿಕಲಿ ಬರೀ ತುಂಟಾಟ ಮಾಡಿನೇ ಅಲ್ಲೆಲ್ಲ ಹಿಟ್ ಆಗಿದ್ದು. ಹೆಂಗೆ ಹಿಟ್ ಆದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನ ಲಕ್ಕು ಅವ್ನು ಬಂದ. ಡ್ಯಾನ್ಸಲ್ಲಿ ಇವನಿಗೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ. ಅವ್ರಿಗೆ ಡ್ಯಾನ್ಸ್ ಮಾಡಿಸ್ಬೇಕು, ಏನು ಮಾಡಿಸೋದು, ಕೊನೆಗೆ ಹೆಂಗೆಲ್ಲ ಪ್ರಯತ್ನ ಮಾಡಿ ಇವನಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಅವನು ಸ್ಟಾಪ್ ಮಾಡಿಸ್ಬಿಟ್ಟು ಇವನಿಗೇನು ಗೊತ್ತಿದೆ ಅದನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ದ ಇವನು. ಇವನಿಗೆ ಹೆಂಗೆ ಬೇಕು ಅದನ್ನು ಚೇಂಜ್ ಮಾಡಿಕೊಂಡು ಕೊನೆಗೆ ಹೆಂಗೋ ಎಲ್ಲ ಕಷ್ಟಪಟ್ಬಿಟ್ಟು ಮಾಡಿದ್ರು. ಆ ಟೈಮಲ್ಲಿ ಮಾತ್ರ ಡ್ಯಾನ್ಸ್ ಮೆಂಟರ್ಗೆ ಮಾತ್ರ ಇವ್ನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ. ಕೊನೆಗೆ ಅವ್ನು ನಿಂಗೆ ಹೆಂಗೆ ಬರುತ್ತೆ ಹಂಗೆ ಮಾಡಪ್ಪ ಅವರೇ ನನ್ನ ಬಿಟ್ಬಿಡು ಅಂತ ಹೇಳೋ ರೇಂಜ್ಗೆ ಹಿಂಸೆ ಕೊಟ್ಟಿದ್ದು ಅವ್ರಿಗೆ. ಒಂದು ವಿಟಿ ಇದೆ ಸರ್, ಅದ್ರದ್ದೊಂದು ಬೀಟ್ ಇದೆ, ಅವರಿಗೆ ತೊಂದರೆ ಕೊಟ್ಟಿದ್ದಾನೆ ಅನ್ನೋದೇ ಒಂದು ವಿಟಿ ಇದೆ. ಇವನಿಗೆ ಇವತ್ತಿಗೂ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಸರ್. ಸೊ ಅವಾಗಲೂ ಹಂಗೇನೆ. ಸೊ ನಮ್ಮ ಪ್ರಭು ಸರ್ ಮಕ್ಕಳಿಗೆ ಡೈಲಿ ಎಕ್ಸಸೈಸ್ ಮಾಡಿಸ್ತಾ ಇದ್ರು. ಸೊ ಇವನು ಅದೇ ಥರದ ಎಕ್ಸಸೈಸಲ್ಲೇ ಡ್ಯಾನ್ಸು. ಸೊ ಆ ಡ್ಯಾನ್ಸ್ನ ಅವರು ಕೊರಿಯೋಗ್ರಾಫರ್ ಅವ್ರ ಟೀಮ್ಗೆ ಆ ಎಕ್ಸಸೈಸ್ನ ಸರಿಯಾಗಿ ಫಿಟ್ ಮಾಡಿಕೊಂಡು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಬೇಕು. ಆ ಥರ ಎಲ್ಲ ಕಷ್ಟಪಟ್ಟು ಅವ್ರು ಹಿಂದ್ಗಡೆ ಇರೋರು ಡ್ಯಾನ್ಸ್ ಮಾಡಿದ ಥರ ಕಾಣಿಸ್ಬೇಕು, ಇವನು ಎಕ್ಸಸೈಸ್ ಮಾಡ್ತಾನೆ. ಆಮೇಲೆ ಫಸ್ಟಿಗೆ ಒಂದು ಸ್ವಲ್ಪ ಫಿಲ್ಲರ್ ಎಂಟ್ರಿ ಬೇಕಲ್ಲ ಸರ್, ಎಂಟ್ರಿ ಸುಮ್ಮನೆ ಮಾಡೋಕ್ಕಾಗಲ್ಲ, ಏನಾದ್ರು ಒಂದು ಇದ್ಬೇಕು. ಅದಕ್ಕೆ ಬೈಕ್ ಒಂದು ಕೊಡಿಸಿದ್ರು. ಇವನಿಗೆ ಖುಷಿ, ಅಲ್ಲಿದೆಯಲ್ಲ ಆ ಥರದ ಬೈಕು, ಆ ಥರದ ಬೈಕ್ ಇತ್ತು. ಸೊ ಅಲ್ಲಿ ಬೈಕ್ ತರಿಸ್ಕೊಟ್ರು. ಇವ್ರು ಸ್ಟೇಜಲ್ಲಿ ಖುಷಿಯಾಗಿ ಆ ಬ್ಯಾಟ್ರಿ ಬೈಕಲ್ಲಿ ಬಂದ. ಅದೇ ಒಂಥರ ಹಿಟ್ ಆಗೋಯ್ತು, ರವಿಚಂದ್ರನ್ ಎಂಟ್ರಿ ಥರ. ಅದು ರವಿಚಂದ್ರನ್ ಹಾಡೇ, ಏನೂ ಇಲ್ಲ ಅದರಿಂದ. ಅದ್ರಲ್ಲಿ ನಿಜ ಹೇಳ್ಬೇಕಂದ್ರೆ ನನಗೆ ಬ್ಯಾಟ್ರಿ ಬೈಕ್ ಸಿಕ್ಕಿದ್ದು ಎಷ್ಟು ಖುಷಿಯಾಗಿತ್ತಂದ್ರೆ ಅದ್ರಲ್ಲಿ ಇದ್ದಿದ್ದು ಸ್ಟ್ರೈಟ್ ಬರೋಕ್ಕೆ ನಾನು ಹಿಂಗೆ ಬಂದು ಸುತ್ತಾಕ್ಬಿಟ್ಟು ಬಂದು ನಿಂತಿದ್ದೀನಿ. ಅಷ್ಟೊಂದು ಎಕ್ಸ್ಟ್ರಾ ಹಿಂಗೆ ಬಂದಿದ್ದಾನೆ ಸರ್. ಅವ್ನಿಗೆ ಬರಕ್ಕೆ ಹೇಳಿದ್ದು ಸ್ಟ್ರೈಟು, ಅವ್ನು ಸುಮ್ಮನೆ ಹಿಂಗೆ ಸ್ಟೇಜಲ್ಲಿ ಹೋಗಿ ಹಿಂಗೆ ತಗೊಂಬಂದು ನಿಲ್ಸಿದ್ದಾನೆ. ಅವರು ಸೀತಾರಾಮ್ ಸರ್ ಹಿಂಗೆ ಕೂತಿದ್ದಾರೆ, ಅವ್ರಿಗೆ ಭಯ. ಆಮೇಲೆ ಹೇಳಿದ್ರು ಎಲ್ಲಿ ಸ್ಟೇಜಿಂದ ಕೆಳಗಡೆ ಬಿದ್ದುಬಿಡ್ತಾರಂತ ಭಯ ನನಗೆ ಅಂತ ಅವ್ರು ಹಿಂಗೆ ಕೂತಿದ್ದಾರೆ. ಆ ಥರ ದೊಡ್ಡ ಸ್ಟೇಜ್ ಆಗಿತ್ತು, ಆರಾಮಾಗಿ ಹೊಡೆದೆ. ಹಿಂಗೆ ಬಂದು ಹಿಂಗೆ ಚಕ್ಲಿ ತರ ಬಂದ್ಬಿಟ್ಟು ಮಿಡಲ್ ಅಲ್ಲಿ ಮತ್ತೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವ್ನಿಗೆ ಆಕ್ಚುಲಿ ಹೇಳಿದ್ದು ಸೈಡಿಂದ ಬಂದು ಅಲ್ಲಿ ನಿಂತ್ಕೋ, ಅಲ್ಲಿಂದ ಬಂದು ಅವ್ನಿಗೆ ಇಲ್ಲೊಂದು ಕೊಳಲ್ ಇಟ್ಟಿರ್ತಾರೆ, ಶ್ರೀಕೃಷ್ಣ ಬಂದನು ಅಂತ ಹೇಳ್ಕೊಂಡು ಆ ಹಾಡು. ಇವನು ಹೀಗೆ ಬೈಕಿಂದ ಇಳಿಯೋ ಸ್ಟೈಲು, ಆಮೇಲೆ ಆ ಕೊಳಲ್ ಇಟ್ಕೊಂಡು ಅವ್ರ ಮಧ್ಯೆ ಬರಬೇಕು. ಇವನು ಈ ಥರ ಅಲ್ಲೆಲ್ಲ ಹೋದ್ರೆ ಅವ್ರು ಪಾಪ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಇವೊಂದು ಬೈಕ್ ಮಧ್ಯೆ ಬಂತು, ಕೊನೆಗೆ ಅವರೇ ಸುತ್ತುವರೆದು ಬಿಟ್ರು ಇವನ್ನ. ಆ ಥರ ಅಡ್ಜಸ್ಟ್ಮೆಂಟ್ ಇಷ್ಟ ಇಲ್ಲ ಆದ್ರೆ ನೀವು ಇಷ್ಟೊಂದು ಕೇಳ್ಕೋಬೇಕಾದ್ರೆ ಇಲ್ಲ ಅನ್ನಕ ಓಕೆ ಡನ್. ಆ ಸ್ಕಿಟ್ಟು ಅದು ನಾಟಕದ ಮೇಷ್ಟ್ರು ಅಂತ, ಅದರಲ್ಲಿ ನಿಜವಾದ ಮೇಷ್ಟ್ರು ವಿಕ್ರಮ್ ಸೂರಿ ಸರ್. ಅದು ಸ್ಟೋರಿ ಹೆಂಗಿತ್ತು ಅಂದರೆ, ಒಬ್ಬರು ಅದರಲ್ಲಿ ನಾಟಕದ ಮೇಷ್ಟ್ರು ಇರ್ತಾರೆ. ಅವರು ನಮಗೆಲ್ಲ ನಾಟಕ ಮಾಡೋಕ್ಕೆ ಒದ್ದಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಬರಲ್ಲ, ಒಬ್ಬ ಲೇಟಾಗಿ ಬರ್ತಾನೆ, ಹೀಗೆಲ್ಲ ಆಗುತ್ತೆ. ಅದರಲ್ಲಿ ಕಾಣಿಸದೇ ಇರೋನೊಬ್ಬ ಇರ್ತಾನೆ. ಓಕೆನಾ, ಅವನು ಕೂಲಿಂಗ್ ಗ್ಲಾಸ್ ಹಾಕೊಂಡು ದ್ರೌಪದಿ ಡ್ಯಾನ್ಸ್ ನೋಡ್ಬೇಕಲ್ಲ, ರೇವತಿ ದ್ರೌಪದಿ ಹಾಕಿದ್ದು, ದ್ರೌಪದಿ ಡ್ಯಾನ್ಸ್ ನೋಡ್ಬೇಕಲ್ಲ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬಂದಿದ್ದ. ದಶರಥ ಸರ್, ಬೇಸಿಕಲಿ ದಶರಥಗೆ ಕಾಣಲ್ಲ, ಸಾರಿ ಫ್ಲೋ ಅಲ್ಲಿ ನಾನು ತಪ್ಪಿಬಿಟ್ಟೆ. ಧೃತರಾಷ್ಟ್ರ ಆಕ್ಚುಲಿ ಅವನು ಆ ಪರ್ಟಿಕ್ಯುಲರ್ ಸೀನ್ ಇರೋದೇ ಇಲ್ಲ. ಅವನು ಕನ್ನಡಕ್ಕೆ ಹಾಕೊಂಡು ಅದನ್ನ ಹಿಂಗೆ ಮಾಡ್ಕೊಂಡು ನಾನು ಡ್ಯಾನ್ಸ್ ನೋಡ್ಬೇಕು ಅಂತ ಅವನು
ಆ ಥರ ಒಂದೊಂದು ಕ್ಯಾರೆಕ್ಟರ್ಗಳು ಎಲ್ಲ ಐಟಮ್ಗಳೇ ಇದ್ದಿದ್ದು ಅದರಲ್ಲಿ. ಇವನು ಮಹೇಂದ್ರ, ರೇವತಿ, ಪುಟ್ಟರಾಜು, ನಿಹಾಲು. ಮಹೇಂದ್ರ ಅದೇ ಮಹೇಂದ್ರನೇ ಮೇಷ್ಟ್ರು. ಅವನಿಗೆ ಇವರೆಲ್ಲ ಮಹೇಂದ್ರ ಇವರೆಲ್ಲ ಶಿಷ್ಯಂದ್ರು, ಮಹೇಂದ್ರ ಮೇಷ್ಟ್ರು. ಅವನು ಒಂದೊಂದು ಬಾರಿ ಡೈಲಾಗ್ ಚೆನ್ನಾಗಿತ್ತು. ರಾಷ್ಟ್ರ ಪ್ರಶಸ್ತಿ ವಂಚಿತ, ರಾಷ್ಟ್ರ ಪ್ರಶಸ್ತಿ ವಂಚಿತ ಮೇಷ್ಟ್ರು ಕಣ ನಾನು ಅಂತ. ಸೊ ಹಾಗಾಗಿ ಅವನು ಅದನ್ನೊಂದು 3-4 ಸರಿ ಹೇಳ್ತಾನೆ, ರಾಷ್ಟ್ರ ಪ್ರಶಸ್ತಿ ವಂಚಿತ ಮೇಷ್ಟ್ರು ಕಣೋ, ಇಷ್ಟಾದ್ರೂ ಗೌರವ ಕೊಟ್ರು ಅಂತ. ಇವ್ರು ಒಬ್ರು ಗೌರವ ಕೊಡಲ್ಲ, ಒಬ್ಳು ಮೊಬೈಲು, ಇವರಿಬ್ರು ಇವ್ರದೇ ಗದ್ದಾಟ, ಅವನು ನಾನು ಡ್ಯಾನ್ಸ್ ಮಾಡಬೇಕು ಅಂತ. ಈ ಥರದೊಂದು ಸೀಕ್ವೆನ್ಸು. ಮೆಂಟರು ಇವರಿದ್ರು, ವಿಕ್ರಮ್ ಸೂರ್ಯ ಅವರಿದ್ರು. ಅದರಲ್ಲಿ ನನ್ನ ಡೈಲಾಗ್ ಇತ್ತು, ಯಾಕಂದರೆ ಅದು ಶೂಟ್ ಚೆನ್ನಾಗಿ ಬಂದು ಅದೇನೋ ಡಿಲೀಟ್ ಆಯಿತು ಅಂತ ರೀಶೂಟ್ ಮಾಡಿಸಿದ್ರು. ನಮಗೆಲ್ಲ ನಿದ್ದೆ ಬರ್ತಿದೆ, ಎಲ್ಲ ಶೂಟ್ ಆದ್ಮೇಲೆ ನಮ್ಮದು ಕೊನೆಯಲ್ಲಿ ಸಿಟ್ಟು ಮಾಡಲ್ಲ ಅಂತ ಹೇಗೇಗೋ ಮಾಡಿದ್ದೀನಿ, ಅದು ಹಿಟ್ಟಾಯಿತು. ಅದರಲ್ಲಿ ಕೃಷ್ಣ ಎದುರುಗಡೆ ಮನೆಯಲ್ಲಿ ಬಿದ್ದವನಂತೆ ಹಿಂಗೆ ಹೇಳಿ ಡೈಲಾಗು. ಅದಿದ್ದು ಕೃಷ್ಣ ವಿದುರನ ಮನೆಗೆ ಹೋದವನಂತೆ ಹಿಂಗೆ. ಅದು ನಾನು ತಿರುಗಿಸಿ ಸಿಟ್ಟಲ್ಲಿ ಬೇರೆ ಥರ ಹೇಳ್ಬಿಟ್ಟು ಏನೇನೋ ಮಾಡಿಬಿಟ್ಟಿದ್ದೀನಿ. ಅದೇ ಫೇಮಸ್ ಆಗಿ ಎಲ್ರಿಗೂ ಇಷ್ಟ ಆಯಿತು. ಆ್ಯಕ್ಚುಲಿ ಅದೇ ಇವನಿಗೆ ಮುಂದೆ ನೋಡ್ಕೊಂಡು ಹೇಳಲಿಕ್ಕೆ ಹೇಳಿರೋಂಥದ್ದು. ಇವಂದು ನಿಹಾಲ್ದು ಒಂದೇ ಗಲಾಟೆ. ಸ್ಕಿಟ್ ತುಂಬ ಚೆನ್ನಾಗಿ ಬಂದಿತ್ತು, ಅದು ಸಖತ್ ಕಾಮಿಡಿ. ಅದು ಅಷ್ಟು ಚೆನ್ನಾಗಿ ಬಂದು ಅದು ಆ ವಾರದ ಪ್ರೈಸ್ ಎಲ್ಲ ಇರುತ್ತಲ್ಲ, ಅದು ಎಲ್ಲ ಕೊಟ್ಟಿದ್ದಾರೆ. ಜಡ್ಜಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಶೂಟ್ ಎಲ್ಲ ಮುಗ್ದಿದೆ. ಲಾಸ್ಟಿಗೆ ಬಂದ್ಕೊಂಡು ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ರೆಕಾರ್ಡೇ ಆಗಿಲ್ಲ, ನಾವು ಪುನಃ ಸರಿ ಮಾಡಬೇಕು ಅಂತ. ಜಡ್ಜಸ್ಸು ಹೋಗಾಗಿದೆ, ಆನಂದಣ್ಣನೂ ಹೋಗಾಗಿದೆ, ಗ್ಯಾಲರಿಲ್ಲೂ ಯಾರೂ ಇಲ್ಲ. ನಾವು ಪೇರೆಂಟ್ಸು ಸುಮ್ಮನೆ ಈ ಮಕ್ಕಳದಾದ್ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ನಿಂತಿದ್ದೀವಿ. ಮತ್ತೆ ಎಲ್ಲ ಶೂಟ್ ಮಾಡಬೇಕು ಅಂದರೆ ಇವರಿಬ್ಬರಂತೂ ಕೇಳ್ತಾನೆ ಇಲ್ಲ, ಮಾಡೋಕ್ಕೆ ಕೇಳ್ತಿಲ್ಲ. ಅದೇ ಟೈಮಲ್ಲಿ ನಾನೆಲ್ಲೋ ಆ ಕಡೆ ಇದ್ದೆ, ಕರೆಸ್ರು ಅಪ್ಪ ಅವನಪ್ಪನ ಅಂತ. ಆಮೇಲೆ ಬಂದು ಪುಸ್ಲಾಯಿಸಿ ಎಲ್ಲ ಮಾಡಿದ್ರೆ ಏನೇನೋ ಒಟ್ಟು ಇಷ್ಟ ಬಂದಂಗೆ ಮಾಡ್ತಾ ಇದ್ದಿದ್ದು. ಅದೇ ಲಾಸ್ಟಿಗೆ ಅವನ ಡೈಲಾಗಲ್ಲಿ ಎದುರು ಮನೇಲಿ ಬಿದ್ದವನಂತೆ ಅಂತ ಹೇಳಬೇಕು, ಇವನು ಬಿದ್ದವನಂತೆ ಅಂತ ಹಿಂಗೆ ಮಾಡಿ ಏನೋ ಒಂಥರ ಮುಖ ಮಾಡ್ದ. ಅದು ಅವ್ರು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ರು. ಅದನ್ನು ಇದಕ್ಕೆ ಪ್ರಮೋಗೆ ಅದನ್ನೇ ಇದಕ್ಕೆ ಫೇಸ್ಬುಕ್ಕಲ್ಲೆಲ್ಲ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಕೆಲವರು ಪೆನ್ಸಿಲ್ ಸ್ಕೆಚ್ ಆ ಪೋರ್ಟ್ರೇಟನ್ನು ಪೆನ್ಸಿಲ್ ಸ್ಕೆಚ್ ಮಾಡಿ ಎಲ್ಲ ಮತ್ತೆ ಅಟ್ಯಾಚ್ ಮಾಡಿದರು. ಹಾಗೆ ಅದೇ ಥರ ಏನೇನೋ ಮಾಡಿದ್ರು ಏನೇನೋ ಆಗ್ತಾ ಇತ್ತು ಇವ್ರದ್ದು, ಇವನು ನಿಹಾಲ್ ಕಾಂಬಿನೇಷನ್. ಅದರಲ್ಲೂ ಅಷ್ಟೇ ವಿಕ್ರಮ್ ಸರ್ನ ಸಿಕ್ಕಾಪಟ್ಟೆ ಗೋಳೈಕೊಂಡಿದ್ದಾರೆ, ಕೊನೆವರೆಗೂ ಇದೆ ಸರ್. ಆ್ಯಕ್ಚುಲಿ ನಾವು ಇವಂದು ಆವಾಗ ಒಂದು ವಾಚ್ ಕೊಡ್ತಾಯಿದ್ರು, ಏನೋ GPS ವಾಚ್. ಸೊ GPS ವಾಚ್ ಸಿಗೋ ತನಕ ಇವನಿಗೆ ಆಸೆ. GPS ವಾಚ್ ಸಿಕ್ತು ಒಂದು ಸ್ಕಿಟ್ಟಲ್ಲಿ. ಸಿಕ್ಕಾದ್ಮೇಲೆ ಲಕ್ಷ್ಮೀ ಮೇಡಮ್ ಕೇಳಿದ್ರು ಖುಷಿ ಏನೋ ಅಂತ. ಅವನು ಇನ್ನೂ ವಾಚ್ ಡಬ್ಬ ಹಿಡ್ಕೊಂಡು ಹ್ಞೂ ಅಂತಂದ. ಯಾಕೆ ಖುಷಿ? ನೆಕ್ಸ್ಟ್ ವಾರದಿಂದ ನಾನು ಮನೆಗೆ ಹೋಗಿ ಆಟ ಆಡ್ಬೋದು ಅಂತ. ಅಲ್ಲ ಕಣೋ, ನಿನಗೆ ಚೆನ್ನಾಗಿ ಮಾಡಿದ್ದೆ ಅಂತ ಇವತ್ತು ಪ್ರೈಸ್ ಕೊಟ್ಟಿದ್ದೀವಿ ಅಂದರೆ, ಇಲ್ಲ ನನಗೆ ಇದು ಬೇಕಿತ್ತು ಅದಕ್ಕೆ ನಾನು ಚೆನ್ನಾಗಿ ಮಾಡಿದ್ದು ಅಂತ ಹೇಳ್ದ. ಅದಕ್ಕೆ ಮೇಡಮ್ ಹೇಳಿದ್ರು, ನೋಡಿ ಮಕ್ಕಳ ಮುಗ್ಧತನ ನೋಡಿ, ಯಾಕೆಂದರೆ ಹೋಗಿ ಆಟ ಆಡಿಕೊಂಡು ಮನೆಯಲ್ಲಿ ರೆಗ್ಯುಲರ್ ಲೈಫಿಗೆ ಬರಬೇಕು ಅಂತ ಅವನಿಗೆ ಆಸೆ ಅಂತ. ಸೊ ಹಾಗೆ ಆಮೇಲೆ ನಾವು ಅವಾಗ ಅಂದ್ಕೊಂಡ್ವಿ ಸಾಕು ಇದು ರೆಗ್ಯುಲರ್ ಹೋಗಿ ಬರೋದು ಕಷ್ಟ ಆಗುತ್ತೆ ಅಂತ. ಬಟ್ ಇಲ್ಲ, ಇವನು ತುಂಬ ಮುದ್ದಾಗಿ ಅಟ್ರಾಕ್ಟಿವ್ ಆಗಿದ್ದಾನೆ. ಇವನು ನಿಹಾಲು ಇವ್ರ ಕಾಂಬಿನೇಷನ್ ಚೆನ್ನಾಗಿದೆ, ಪ್ರೋಗ್ರಾಮ್ಗೆ ಒಂಥರ ಕಳೆ ಅಂತಂದ್ಬಿಟ್ಟು ಫಿನಾಲೆ ತನಕನೂ ಇದ್ವಿ ನಾವು. ಫಿನಾಲೆಯಲ್ಲಿ ಲಾಸ್ಟ್ 8 ಮಕ್ಕಳಲ್ಲಿ 4 ಮಕ್ಕಳಿಗೆ ಪ್ರೈಸ್ ಕೊಟ್ಟರು. ಆ 8 ಮಕ್ಕಳಲ್ಲಿ ಗ್ರ್ಯಾಂಡ್ ಫಿನಾಲೆ 8 ಮಕ್ಕಳಲ್ಲಿ ಇವನು ಒಬ್ಬ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.